ವೆಲ್ಕಮ್ ಟು ಸಿಎಸ್ಆರ್ ಸೆಂಟರ್. ಸಿಎಸ್ಆರ್ ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನೀವು ಇನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ಎಲ್ಲಾ ಹೊಸ ವಿಡಿಯೋಗಳನ್ನ ನೀವು ನೋಡೋದಕ್ಕೋಸ್ಕರ. ನಮ್ಮ ಚಾನೆಲ್ ಅಲ್ಲಿ ಬರುವಂತಹ ವಿಡಿಯೋಗಳು ನಿಮ್ಗೆ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಸಿಎಸ್ಆರ್ ಆನ್ಲೈನ್ ಟ್ರೈನಿಂಗ್ ಕನ್ನಡ ಚಾನೆಲ್ಗೆ ಸ್ವಾಗತ. ಇವತ್ತು ನಾವು ನೋಡೋಣ MS ಎಕ್ಸೆಲ್ ನಲ್ಲಿ ಡೇಟಾ ಮೆನುನಲ್ಲಿ ಇರುವಂತಹ ಆಪ್ಷನ್ ಗಳನ್ನ ನಾವು ಯಾವ ರೀತಿಯಾಗಿ ಯೂಸ್ ಮಾಡಬೇಕು ಅಂತ. ಫಸ್ಟ್ ಆಪ್ಷನ್ ನಮ್ಗೆ ಇಲ್ಲಿ ಸಿಗುತ್ತೆ ಗೆಟ್ ಡೇಟಾ. ನೀವಿಲ್ಲಿ ನೋಡಬಹುದು MS ಎಕ್ಸೆಲ್ ಗೆ ಡೇಟಾವನ್ನ ಇಂಪೋರ್ಟ್ ಮಾಡ್ಕೊಳ್ಳೋದಕ್ಕೆ ಹಲವಾರು ಆಪ್ಷನ್ಸ್ ನಮ್ಗೆ ಇಲ್ಲಿ ಸಿಗುತ್ತೆ. ನಾವು ಡೈರೆಕ್ಟ್ ಆಗಿ ಕಾಪಿ ಪೇಸ್ಟ್ ಸಹ ಮಾಡಬಹುದು ಅಥವಾ ಟೈಪ್ ಸಹ ಮಾಡಬಹುದು ಅಥವಾ ಬೇರೆ ಫೈಲ್ ಇಂದ ನಾವಿಲ್ಲಿ ಎಕ್ಸ್ಪೋರ್ಟ್ ಸಹ ಮಾಡ್ಕೋಬಹುದು. ಏನೆಲ್ಲ ಆಪ್ಷನ್ ಗಳಿದೆ ಅಂತ ನೋಡೋಣ. ಫಸ್ಟ್ ಆಪ್ಷನ್ ಫ್ರಮ್ ಫೈಲ್, ಫ್ರಮ್ ಎಕ್ಸೆಲ್ ವರ್ಕ್ ಬುಕ್. ಬೇರೆ ಎಕ್ಸೆಲ್ ಬುಕ್ ಅಲ್ಲಿ ಇರುವಂತಹ ಇನ್ಫಾರ್ಮೇಶನ್ ಅನ್ನ ನಾವಿಲ್ಲಿ ತಗೋಬೇಕು ಅಂದ್ರೆ ಫ್ರಮ್ ವರ್ಕ್ ಬುಕ್ ಆಪ್ಷನ್ ಅನ್ನ ಯೂಸ್ ಮಾಡಬೇಕಾಗುತ್ತೆ. ನಂತರ ಫ್ರಮ್ ಟೆಕ್ಸ್ಟ್ ಫೈಲ್ ಅಥವಾ CSV ಫೈಲ್, ನೋಟ್ ಪ್ಯಾಡ್ ಅಲ್ಲಿ, ವರ್ಡ್ ಪ್ಯಾಡ್ ಅಲ್ಲಿ ನಾವು ಟೈಪ್ ಮಾಡಿರುವಂತಹ ಯಾವುದೇ ಒಂದು ಡೇಟಾ ಇದ್ರೆ ಅದನ್ನ ನಾವಿಲ್ಲಿ ತಗೋಬಹುದು ಅಥವಾ XML ಡೇಟಾ ಫೈಲ್ ಅನ್ನ ನಾವಿಲ್ಲಿ ತಗೋಬಹುದು. ನಂತರ JSON ಫೈಲ್ಸ್ ಅಥವಾ ಫ್ರಮ್ ಫೋಲ್ಡರ್, ಯಾವುದೇ ಫೋಲ್ಡರ್ ಇಂದ ನಾವು ಎಕ್ಸೆಲ್ ಫೈಲ್ ಗಳನ್ನ ಇಂಪೋರ್ಟ್ ಮಾಡ್ಕೋಬಹುದು. ನಾವು ಯಾವ ರೀತಿಯಾಗಿ ಓಪನ್ ಫೈಲ್ ಆಪ್ಷನ್ ಅಲ್ಲಿ ಓಪನ್ ಮಾಡ್ತೀವಿ ಎಕ್ಸೆಲ್ ಫೈಲ್ ಗಳನ್ನ, ಅದೇ ರೀತಿಯಾಗಿ ನೆಕ್ಸ್ಟ್ ಆಪ್ಷನ್ ನೀವಿಲ್ಲಿ ನೋಡಬಹುದು ಫ್ರಮ್ ಡೇಟಾಬೇಸ್. ಡೇಟಾಬೇಸ್ ಅಂದ್ರೆ ನೀವಿಲ್ಲಿ ನೋಡಬಹುದು ಹಲವಾರು ಕಂಪನಿಯ ಡೇಟಾಬೇಸ್ ಫಾರ್ಮ್ಯಾಟ್ಸ್ ನಮ್ಗಿಲ್ಲಿ ಸಿಗುತ್ತೆ. SQL ಸರ್ವರ್ ಡೇಟಾಬೇಸ್ ಅಥವಾ ಯಾವುದೇ MS ಆಕ್ಸೆಸ್ ಅಲ್ಲಿ ನಾವು ಯಾವುದೇ ಡೇಟಾವನ್ನ ಸೇವ್ ಮಾಡಿದ್ರೆ ಅಲ್ಲಿಂದ ಸಹ ನಾವು ಇಂಪೋರ್ಟ್ ಮಾಡ್ಕೋಬಹುದು. ಅಥವಾ ಅನಾಲಿಸಿಸ್ ಸರ್ವರ್, SQL ಸರ್ವರ್ ಅಥವಾ ಒರಾಕಲ್ ಡೇಟಾಬೇಸ್, IBM ಡೇಟಾಬೇಸ್, MySQL ಡೇಟಾಬೇಸ್. ಈ ರೀತಿಯಾಗಿ ನೀವಿಲ್ಲಿ ನೋಡಬಹುದು ಹಲವಾರು ಕಂಪನಿಗಳ ಸರ್ವರ್ ಡೇಟಾಬೇಸ್ ಇಂದ ಸಹ ನಾವಿಲ್ಲಿ ಫೈಲ್ ಗಳನ್ನ ಇಂಪೋರ್ಟ್ ಮಾಡ್ಕೋಬಹುದು. ನಮ್ಮ ಕಂಪ್ಯೂಟರ್ ಅಲ್ಲಿ ಈ ಸರ್ವರ್ಸ್ ಡೇಟಾಬೇಸ್ ಇನ್ಸ್ಟಾಲ್ ಇರಬಹುದು ಅಥವಾ ನಾವು ಯಾವುದೇ ಕಂಪನಿಯಲ್ಲಿ ವರ್ಕ್ ಮಾಡ್ತಾ ಇದ್ರೆ ಆಗ ನಾವು ಎಕ್ಸೆಲ್ ಗೆ ಫೈಲ್ ಗಳನ್ನ ಇಂಪೋರ್ಟ್ ಮಾಡ್ಕೋಬೇಕು ಅಂದಾಗ ಆ ಸರ್ವರ್ ಗಳಿಂದ ನಾವು ಯೂಸರ್ ಐಡಿ ಪಾಸ್ವರ್ಡ್ ಅನ್ನ ಹಾಕಿ ಆ ಸರ್ವರ್ ಇಂದ ನಾವು ಏನ್ ಡೀಟೇಲ್ಸ್ ಬೇಕು ನಾವಿಲ್ಲಿ MS ಎಕ್ಸೆಲ್ ಗೆ ನಾವು ಡೇಟಾವನ್ನ ಇಂಪೋರ್ಟ್ ಮಾಡ್ಕೋಬಹುದು. ನೆಕ್ಸ್ಟ್ ಆಪ್ಷನ್ ನಮ್ಗೆ ಇಲ್ಲಿ ಸಿಗುತ್ತೆ ಫ್ರಮ್ ಅಜೂರ್ ಅಥವಾ ಮೈಕ್ರೋಸಾಫ್ಟ್ ಅಜೂರ್ ಡೇಟಾ ಬೇಸ್ ಇಂದ ಸಹ ನಾವಿಲ್ಲಿ ಯಾವುದೇ ಡೇಟಾ ಫೈಲ್ ಗಳನ್ನ ಇಂಪೋರ್ಟ್ ಮಾಡ್ಕೋಬಹುದು. ನೀವಿಲ್ಲಿ ನೋಡ್ತಾ ಇರಬಹುದು ನಮ್ಮ ಕಂಪ್ಯೂಟರ್ ಅಲ್ಲಿ ಇನ್ಸ್ಟಾಲ್ ಇರುವಂತಹ ಸರ್ವರ್ ಗಳಿರಬಹುದು ಅಥವಾ ನಾವು ಯಾವುದೇ ಕಂಪನಿಯಲ್ಲಿ ಅಥವಾ ಯಾವುದೇ ಸರ್ವರ್ ಅಲ್ಲಿ ನಾವು ವರ್ಕ್ ಮಾಡ್ತಾ ಇದ್ರೆ ಆ ಫೈಲ್ ಗಳನ್ನ ನಾವು ಎಕ್ಸೆಲ್ ಗೆ ಇಂಪೋರ್ಟ್ ಮಾಡ್ಕೋಬೇಕು ಅಂದಾಗ ಈ ಆಪ್ಷನ್ ಗಳನ್ನ ನಾವಿಲ್ಲಿ ಯೂಸ್ ಮಾಡಬಹುದು. ನಂತರ ಫ್ರಮ್ ಆನ್ಲೈನ್ ಸರ್ವಿಸ್, ಫ್ರಮ್ ಶೇರ್ ಪಾಯಿಂಟ್. ನಾವು ಮೊಬೈಲ್ ಅಲ್ಲಿ ಯಾವ ರೀತಿಯಾಗಿ ಫೈಲ್ ಗಳನ್ನ ಶೇರ್ ಮಾಡ್ತೀವಿ ಅದೇ ರೀತಿಯಾಗಿ ನಾವು ಕಂಪ್ಯೂಟರ್ ಅಲ್ಲಿ ಸಹ ಆನ್ಲೈನ್ ಮುಖಾಂತರ ಫೈಲ್ ಗಳನ್ನ ಶೇರ್ ಮಾಡಬಹುದು. ಆ ರೀತಿಯಾಗಿ ನಾವಿಲ್ಲಿ ಫೈಲ್ ಅನ್ನ ಇಂಪೋರ್ಟ್ ಮಾಡ್ಕೋಬಹುದು. ಅಥವಾ ಫ್ರಮ್ ಮೈಕ್ರೋಸಾಫ್ಟ್ ಎಕ್ಸ್ಚೇಂಜ್ ಆನ್ಲೈನ್, ಈ ರೀತಿಯಾಗಿ ಆನ್ಲೈನ್ ಫೈಲ್ಸ್ ಸಹ ನಾವಿಲ್ಲಿ ಇಂಪೋರ್ಟ್ ಮಾಡ್ಕೋಬಹುದು. ನಂತರ ಫ್ರಮ್ ಅದರ್ ಸೋರ್ಸಸ್, ನೀವಿಲ್ಲಿ ನೋಡಬಹುದು ಫ್ರಮ್ ಟೇಬಲ್, ರೇಂಜ್. ಬೇರೆ ಯಾವುದೇ ಎಕ್ಸೆಲ್ ಫೈಲ್ ಅಲ್ಲಿ ನಾವು ಡೇಟಾವನ್ನ ಸ್ಟೋರ್ ಮಾಡಿದ್ರೆ ಅಲ್ಲಿಂದ ನಾವಿಲ್ಲಿ ತಗೋಬಹುದು. ನಂತರ ಫ್ರಮ್ ವೆಬ್, ನಾವು ಗೂಗಲ್ ಅಲ್ಲಿ ಯಾವ ರೀತಿಯಾಗಿ ಆನ್ಲೈನ್ ಅಲ್ಲಿ ಸರ್ಚ್ ಮಾಡಿ ಇನ್ಫಾರ್ಮೇಶನ್ ಅನ್ನ ತಗೊಳ್ತೀವಿ ಅದೇ ರೀತಿಯಾಗಿ ಸಹ ನಾವು ಎಕ್ಸೆಲ್ ಅಲ್ಲಿ ಯಾವುದೇ ಒಂದು ಇನ್ಫಾರ್ಮೇಶನ್ ಬೇಕಂದ್ರೆ MS ಎಕ್ಸೆಲ್ ಗೆ ನಾವು ಡೈರೆಕ್ಟ್ ಆಗಿ ಇಂಪೋರ್ಟ್ ಮಾಡ್ಕೋಬಹುದು. ನೀವಿಲ್ಲಿ ನೋಡಬಹುದು ಹಲವಾರು ಆಪ್ಷನ್ಸ್ ನಮ್ಗಿಲ್ಲಿ ಸಿಗುತ್ತೆ. ಎಲ್ಲ ಆಪ್ಷನ್ ಗಳು ನಾನು ಮೊದಲೇ ಹೇಳಿದಾಗೆ ನಾವು ಎಲ್ಲಿ ವರ್ಕ್ ಮಾಡ್ತೀವಿ ಮತ್ತು ಏನು ವರ್ಕ್ ಮಾಡ್ತಾ ಇದೀವಿ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ನಾವು ಯಾವ ಆಪ್ಷನ್ ಗಳನ್ನ ಯಾವ ರೀತಿಯಾಗಿ ಮತ್ತು ಯಾವಾಗ ಯೂಸ್ ಮಾಡಬೇಕು ಅನ್ನೋದು. ನಾನಿಲ್ಲಿ ಕೆಲವು ಎಕ್ಸಾಂಪಲ್ ಫೈಲ್ ಅನ್ನ ಇಂಪೋರ್ಟ್ ಮಾಡಿ ತೋರಿಸ್ತಾ ಇದ್ದೀನಿ. ಫಸ್ಟ್ ಆಪ್ಷನ್ ಫ್ರಮ್ ಫೈಲ್, ನಾನಿಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ಫ್ರಮ್ ವರ್ಕ್ ಬುಕ್, ನೀವಿಲ್ಲಿ ನೋಡಬಹುದು ನಾನು ಎಕ್ಸೆಲ್ ವರ್ಕ್ ಬುಕ್ ಅನ್ನ ಸೇವ್ ಮಾಡಿದ್ದೀನಿ. ಬುಕ್ 1 ಕ್ಲಿಕ್ ಮಾಡ್ತಾ ಇದ್ದೀನಿ. ನಂತರ ಇಂಪೋರ್ಟ್, ಬೇರೆ ಎಕ್ಸೆಲ್ ಫೈಲ್ ಅಲ್ಲಿ ನಾನು ಸೇವ್ ಮಾಡಿರುವಂತಹ ಡೇಟಾನ ನಾನಿಲ್ಲಿ ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಶೀಟ್ 1 ಸೆಲೆಕ್ಟ್ ಮಾಡಬೇಕಾಗುತ್ತೆ. ಬುಕ್ 1, ನಾನು ಸೇವ್ ಮಾಡಿರುವಂತಹ ಎಕ್ಸೆಲ್ ವರ್ಕ್ ಬುಕ್ ಅಲ್ಲಿ ಎಷ್ಟು ಶೀಟ್ ಗಳಿದೆ ಮತ್ತು ಯಾವ ಶೀಟ್ ಡೇಟಾ ನಮ್ಗಿಲ್ಲಿ ಬೇಕು ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನಾನು ಸೇವ್ ಮಾಡಿರುವಂತಹ ವರ್ಕ್ ಬುಕ್ ಅಲ್ಲಿ ಒಂದೇ ಶೀಟ್ ಅನ್ನ ನಾನು ಇನ್ಸರ್ಟ್ ಮಾಡಿದ್ದೀನಿ. ಆ ಶೀಟ್ ಅನ್ನ ನಾನಿಲ್ಲಿ ಎಕ್ಸ್ಪೋರ್ಟ್ ಮಾಡ್ಕೊಳ್ತಾ ಇದ್ದೀನಿ. ಶೀಟ್ 1 ಸೆಲೆಕ್ಟ್. ನಂತರ ನೀವಿಲ್ಲಿ ಟ್ರಾನ್ಸ್ಫಾರ್ಮ್ ಡೇಟಾ ಮಾಡಬಹುದು ಅಥವಾ ಲೋಡ್. ಕ್ಲೋಸ್ ಮಾಡ್ತಾ ಇದ್ದೀನಿ. ನೀವಿಲ್ಲಿ ನೋಡಬಹುದು ಯಾವ ರೀತಿಯಾಗಿ ನಾನು ಡೇಟಾ ಫೈಲ್ ಅನ್ನ ಸೇವ್ ಮಾಡಿದ್ದೀನಿ ಅದೇ ರೀತಿಯಾಗಿ ನಮ್ಗಿಲ್ಲಿ ಫೈಲ್ ಓಪನ್ ಆಗಿದೆ. ನೀವಿಲ್ಲಿ ನೋಡಬಹುದು ನಾನು ಹಾಕಿರುವಂತಹ ಫಾರ್ಮುಲಾ ಸಹ ಇಲ್ಲಿ ಬಂದಿದೆ.
ಈ ಫೈಲ್ ಲಾಸ್ಟ್ ಕ್ಲಾಸ್ ನ ಫಾರ್ಮುಲಾ ಮೆನುನಲ್ಲಿ ಇರುವಂತಹ ಕೆಲವು ಆಪ್ಷನ್ ಗಳನ್ನ ನಾವು ಲಾಸ್ಟ್ ಕ್ಲಾಸ್ ಅಲ್ಲಿ ನೋಡಿದ್ವಿ. ಫೈನಾನ್ಷಿಯಲ್ ಫಂಕ್ಷನ್, ಲಾಜಿಕಲ್ ಫಂಕ್ಷನ್ಸ್, ಟೆಕ್ಸ್ಟ್ ಫಂಕ್ಷನ್ಸ್, ಡೇಟ್ ಅಂಡ್ ಟೈಮ್, ಲುಕ್ಅಪ್, ರೆಫರೆನ್ಸ್ ನೀವಿಲ್ಲಿ ನೋಡಬಹುದು. ಯಾವ ರೀತಿಯಾಗಿ ನಾನು ಫೈಲ್ ಅನ್ನ ಸೇವ್ ಮಾಡಿದ್ದೀನಿ ಅದೇ ರೀತಿಯಾಗಿ ನಮ್ಗಿಲ್ಲಿ ಓಪನ್ ಆಗಿದೆ. ಅಥವಾ ನಾವು ಈ ರೀತಿಯಾಗಿ ಶೀಟ್ ಅನ್ನ ಸೆಲೆಕ್ಟ್ ಮಾಡಿ ಕಾಪಿ ಪೇಸ್ಟ್ ಸಹ ಮಾಡಬಹುದು. ನೀವು ಇಲ್ಲಿ ನೋಡಬಹುದು. ಇಲ್ಲಿ ಯಾವುದೇ ಚೇಂಜಸ್ ನಾವಿಲ್ಲಿ ಮಾಡ್ಕೋಬಹುದು. ಸೀರಿಯಲ್ ನಂಬರ್ ನಾವು ಹಿಂದಿನ ಕ್ಲಾಸ್ ಅಲ್ಲಿ ನೋಡಿದ್ವಿ. ಸ್ಮಾಲೆಸ್ಟ್ ಟು ಲಾರ್ಜೆಸ್ಟ್ ಅಥವಾ ಲಾರ್ಜೆಸ್ಟ್ ಟು ಸ್ಮಾಲೆಸ್ಟ್ ಫಿಲ್ಟರ್ ಮಾಡಬೇಕಂದ್ರೆ ಅಥವಾ ಯಾವ ಕಾಲಮ್ ಅಥವಾ ಯಾವ ರೋ ನಮ್ಗಿಲ್ಲಿ ಬೇಕು ಬೇಡ ನಾವಿಲ್ಲಿ ಅನ್ಚೆಕ್ ಮಾಡಬಹುದು. ಈ ರೀತಿಯಾಗಿ ನೀವಿಲ್ಲಿ ನೋಡಬಹುದು. ಈ ರೀತಿಯಾಗಿ ಸಹ ನಾವಿಲ್ಲಿ ಯಾವುದೇ ಚೇಂಜಸ್ ಅನ್ನ ಮಾಡ್ಕೋಬಹುದು. ಶೀಟ್ 1 ಡೇಟಾ ಮೆನು, ನಂತರ ಗಿಟ್ ಡೇಟಾ ಫ್ರಮ್ ಫೈಲ್, ಫ್ರಮ್ ಟೆಕ್ಸ್ಟ್ ಫೈಲ್. ನೋಟ್ ಪ್ಯಾಡ್ ಅಲ್ಲಿ ನಾನು ಒಂದು ಡಾಕ್ಯುಮೆಂಟ್ ಅನ್ನ ಸೇವ್ ಮಾಡಿದ್ದೀನಿ. ಆ ಡಾಕ್ಯುಮೆಂಟ್ ಅನ್ನ ನಾವೀಗ ಓಪನ್ ಮಾಡೋಣ. ನೋಟ್ ಪ್ಯಾಡ್ ಅಲ್ಲಿ ಇರುವಂತಹ ಡೀಟೇಲ್ಸ್ ಅನ್ನ ನಾನಿಲ್ಲಿ ಇಂಪೋರ್ಟ್ ಮಾಡ್ಕೋಬೇಕು. ನೀವಿಲ್ಲಿ ನೋಡಬಹುದು. ನಾನು ನೋಟ್ ಪ್ಯಾಡ್ ಅಲ್ಲಿ ಸೇವ್ ಮಾಡಿರುವಂತಹ ಡೇಟಾ ಏನಿದೆ ನೀವಿಲ್ಲಿ ನೋಡಬಹುದು. ನೇಮ್ ಮತ್ತು ರೋಲ್ ನಂಬರ್, ಸಬ್ಜೆಕ್ಟ್, ಯಾವ ಸಬ್ಜೆಕ್ಟ್ ಅಲ್ಲಿ ಎಷ್ಟು ಮಾರ್ಕ್ಸ್ ಬಂದಿದೆ, ಸ್ಟೂಡೆಂಟ್ ನೇಮ್, ರೋಲ್ ನಂಬರ್ ನಾನಿಲ್ಲಿ ಈ ರೀತಿಯಾಗಿ ಸೇವ್ ಮಾಡಿದ್ದೀನಿ ಒಂದು ಫೈಲ್ ಅಲ್ಲಿ. ಈ ಡೇಟಾವನ್ನ ನಾವಿಲ್ಲಿ ಇಂಪೋರ್ಟ್ ಮಾಡ್ಕೋಬೇಕು. ನೀವಿಲ್ಲಿ ನೋಡಬಹುದು ಯಾವುದೇ ಟೇಬಲ್ ಅಂಡ್ ಬಾರ್ಡರ್ಸ್, ಹೆಡಿಂಗ್, ಬೋಲ್ಡ್, ಇಟಾಲಿಕ್ ಯಾವುದೇ ಟೇಬಲ್ ಫಾರ್ಮೆಟ್ ಎಫೆಕ್ಟ್ ಅನ್ನ ನಾನಿಲ್ಲಿ ಕೊಟ್ಟಿಲ್ಲ. ಮಿನಿಮೈಸ್ ಮಾಡ್ತಾ ಇದ್ದೀನಿ. ಸೆಲೆಕ್ಟ್ ಫೈಲ್, ನಂತರ ಇಂಪೋರ್ಟ್. ನೀವಿಲ್ಲಿ ನೋಡಬಹುದು ನಮ್ಮ ಟೇಬಲ್ ಯಾವ ರೀತಿಯಾಗಿ ಪ್ರಿವ್ಯೂ ಕಾಣಿಸ್ತಾ ಇದೆ ಅಂತ. ನಾವಿಲ್ಲಿ ಚೇಂಜ್ ಮಾಡ್ಕೋಬಹುದು ನಮಗೆ ಯಾವ ರೀತಿಯಾಗಿ ಫೈಲ್ ಇಂಪೋರ್ಟ್ ಬೇಕು ಅಂತ. ನೀವಿಲ್ಲಿ ನೋಡಬಹುದು ಕಾಲಮ್ 1, ಕಾಲಮ್ 2, ಕಾಲಮ್ 3 ಈ ರೀತಿಯಾಗಿ ನಮ್ಮ ಡೇಟಾ ಇಂಪೋರ್ಟ್ ಆಗ್ತಾ ಇದೆ. ನಾವಿಲ್ಲಿ ಚೇಂಜ್ ಮಾಡ್ಕೋಬಹುದು. ನೀವಿಲ್ಲಿ ನೋಡಬಹುದು ಆಪ್ಷನ್ ಇದೆ. ನಾನಿಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ಕೋಲನ್, ಕಾಮಾ, ಈಕ್ವಲ್ ಸೈನ್, ಸೆಮಿ ಕೋಲನ್, ಸ್ಪೇಸ್, ಟ್ಯಾಬ್, ಕಸ್ಟಮ್, ವಿಡ್ತ್ ಇಲ್ಲಿರುವಂತಹ ಆಪ್ಷನ್ ಗಳ ಮೇಲೆ ಕ್ಲಿಕ್ ಮಾಡಿದ್ರೆ ನಮಗೆ ಗೊತ್ತಾಗುತ್ತೆ ನಮ್ಮ ಫೈಲ್ ಪ್ರಿವ್ಯೂ ಯಾವ ರೀತಿಯಾಗಿ ಕಾಣಿಸ್ತಾ ಇದೆ. ಅದೇ ರೀತಿ ನಮಗೆ ಫೈಲ್ ಇಂಪೋರ್ಟ್ ಆಗುತ್ತೆ. ಕೋಲನ್, ಕಾಮಾ ನೀವಿಲ್ಲಿ ನೋಡಬಹುದು. ನಂತರ ಈಕ್ವಲ್ ಸೈನ್, ಸೆಮಿ ಕೋಲನ್, ಸ್ಪೇಸ್ ನೀವಿಲ್ಲಿ ನೋಡಬಹುದು ಯಾವ ರೀತಿಯಾಗಿ ನಮ್ಮ ಫೈಲ್ ಚೇಂಜ್ ಆಗಿದೆ ಅಂತ. ನಂತರ ಟ್ಯಾಬ್, ನಂತರ ಕಸ್ಟಮ್ ಟೇಬಲ್, ಫಿಕ್ಸ್ಡ್ ವಿಡ್ತ್ ಈ ರೀತಿಯಾಗಿ ಕ್ಯಾನ್ಸಲ್ ಮಾಡ್ತಾ ಇದ್ದೀನಿ. ನಂತರ ನೋಟ್ ಪ್ಯಾಡ್ ಅನ್ನ ಓಪನ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ರೋಲ್ ನಂಬರ್ ಸ್ಪೇಸ್ ಅನ್ನ ಕೊಟ್ಟಿದ್ದೀನಿ. ಸ್ಪೇಸ್ ಅನ್ನ ರಿಮೂವ್ ಮಾಡ್ತಾ ಇದ್ದೀನಿ. ನಂತರ ಕಂಟ್ರೋಲ್ ಎಸ್ ಫಾರ್ ಸೇವ್, ಮಿನಿಮೈಸ್, ಡೇಟಾ ಫ್ರಮ್ ಫೈಲ್, ಫ್ರಮ್ ಟೆಕ್ಸ್ಟ್ ಫೈಲ್, ಸೆಲೆಕ್ಟ್ ಟೆಕ್ಸ್ಟ್ ಫೈಲ್, ಇಂಪೋರ್ಟ್. ಇಲ್ಲಿ ನಾನು ಸ್ಪೇಸ್ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ನೀವು ಪ್ರಿವ್ಯೂ ಅನ್ನ ನೋಡಬಹುದು ಯಾವ ರೀತಿಯಾಗಿ ಟೇಬಲ್ ಪ್ರಿವ್ಯೂ ಕಾಣಿಸ್ತಾ ಇದೆ ಅಂತ. ನಂತರ ಲೋಡ್, ನೀವಿಲ್ಲಿ ನೋಡಬಹುದು ಯಾವ ರೀತಿಯಾಗಿ ನಮ್ಮ ಡೇಟಾ ಇಂಪೋರ್ಟ್ ಆಗಿದೆ ಅಂತ. ನೋಟ್ ಪ್ಯಾಡ್ ಅನ್ನ ನಾನಿಲ್ಲಿ ಓಪನ್ ಮಾಡ್ತಾ ಇದ್ದೀನಿ. ನೀವಿಲ್ಲಿ ನೋಡಬಹುದು ನೋಟ್ ಪ್ಯಾಡ್ ಅಲ್ಲಿ ನಾವು ಯಾವ ರೀತಿಯಾಗಿ ಡೀಟೇಲ್ಸ್ ಅನ್ನ ಎಂಟ್ರಿ ಮಾಡಿದೀವಿ. MS ಎಕ್ಸೆಲ್ ಅಲ್ಲಿ ಫೈಲ್ ಇಂಪೋರ್ಟ್ ಆದ ನಂತರ ಯಾವ ರೀತಿಯಾಗಿ ಚೇಂಜ್ ಆಗಿದೆ ಅಂತ. ರೋಲ್ ನಂಬರ್, ಸಬ್ಜೆಕ್ಟ್, ನೇಮ್, ಮಾರ್ಕ್ಸ್ ಇಲ್ಲಿ ಯಾವುದೇ ಟೇಬಲ್ ಅಂಡ್ ಬಾರ್ಡರ್ ಅಥವಾ ಫಾರ್ಮೆಟ್ ಟೇಬಲ್ ಎಫೆಕ್ಟ್ ಅನ್ನ ನಾವಿಲ್ಲಿ ಕೊಟ್ಟಿಲ್ಲ. ಈ ಫೈಲ್ MS ಎಕ್ಸೆಲ್ ಗೆ ಇಂಪೋರ್ಟ್ ಆದ ನಂತರ ಟೇಬಲ್ ಅಂಡ್ ಫಾರ್ಮೆಟ್ ಎಫೆಕ್ಟ್ ಬಂದಿದೆ. ನಂತರ ಕಾಲಮ್, ರೋ ನೀವಿಲ್ಲಿ ನೋಡಬಹುದು ಟೇಬಲ್ ಯಾವ ರೀತಿಯಾಗಿ ಇನ್ಸರ್ಟ್ ಆಗಿದೆ ಅಂತ. ಈ ರೀತಿಯಾಗಿ ನಾವು MS ಎಕ್ಸೆಲ್ ಗೆ ಯಾವುದೇ ಒಂದು ಸರ್ವರ್ ಡೇಟಾಬೇಸ್ ಇಂದ ಅಥವಾ ನಮ್ಮ ಕಂಪ್ಯೂಟರ್ ಅಲ್ಲಿ ಇರುವಂತಹ ಯಾವುದೇ ಫೈಲ್ ಮತ್ತು ಯಾವುದೇ ಫೋಲ್ಡರ್ ಗಳಲ್ಲಿ ಇರುವಂತಹ ಡೇಟಾವನ್ನ ನಾವಿಲ್ಲಿ MS ಎಕ್ಸೆಲ್ ಗೆ ಇಂಪೋರ್ಟ್ ಮಾಡ್ಕೋಬಹುದು. ನೆಕ್ಸ್ಟ್ ಆಪ್ಷನ್ ನಮ್ಗೆ ಇಲ್ಲಿ ಸಿಗುತ್ತೆ ಫ್ರಮ್ ಟೆಕ್ಸ್ಟ್ ಫೈಲ್. ನಾವು ಯಾವ ರೀತಿಯಾಗಿ ಈಗ ನೋಟ್ ಪ್ಯಾಡ್ ಅಲ್ಲಿ ಇರುವಂತಹ ಡೇಟಾವನ್ನ ಇಂಪೋರ್ಟ್ ಮಾಡ್ಕೊಂಡ್ವಿ ಅದೇ ರೀತಿಯಾಗಿ ನಾವಿಲ್ಲಿ ಫೈಲ್ ಅನ್ನ ಇಂಪೋರ್ಟ್ ಮಾಡ್ಕೋಬೇಕಾಗುತ್ತೆ. ಯಾವುದೇ ಫೈಲ್ ಅನ್ನ ನಾವಿಲ್ಲಿ ಸೆಲೆಕ್ಟ್ ಮಾಡಬೇಕಾಗುತ್ತೆ. ನಂತರ ಇಂಪೋರ್ಟ್, ಇಲ್ಲಿ ನಾವು ಚೇಂಜ್ ಮಾಡಬೇಕಾಗುತ್ತೆ ನಮಗೆ ಯಾವ ರೀತಿಯಾಗಿ ಬೇಕು. ನಂತರ ಪ್ರಿವ್ಯೂ ನಮ್ಗಿಲ್ಲಿ ಕಾಣಿಸುತ್ತೆ. ನಂತರ ಲೋಡ್ ಫೈಲ್, ನೀವಿಲ್ಲಿ ನೋಡಬಹುದು ಯಾವ ರೀತಿಯಾಗಿ ಫೈಲ್ ಇಂಪೋರ್ಟ್ ಆಗಿದೆ ಅಂತ. ನೆಕ್ಸ್ಟ್ ಆಪ್ಷನ್ ನಮ್ಗಿಲ್ಲಿ ಸಿಗುತ್ತೆ ಫ್ರಮ್ ವೆಬ್. ನಾನಿಲ್ಲಿ ಕ್ಲಿಕ್ ಮಾಡ್ತಾ ಇದ್ದೀನಿ. ನಾವು ಯಾವ ರೀತಿಯಾಗಿ ಯಾವುದೇ ಒಂದು ಇನ್ಫಾರ್ಮೇಶನ್ ಬೇಕಂದ್ರೆ ಗೂಗಲ್ ಅಲ್ಲಿ ನಾವು ಬ್ರೌಸ್ ಮಾಡಿ ಇನ್ಫಾರ್ಮೇಶನ್ ಅನ್ನ ತಗೊಳ್ತೀವಿ. ಅದೇ ರೀತಿಯಾಗಿ ನಾವಿಲ್ಲಿ ಯಾವುದೇ ಒಂದು ಲಿಂಕ್ ಅನ್ನ ನಾವಿಲ್ಲಿ ಇನ್ಸರ್ಟ್ ಮಾಡಬೇಕಾಗುತ್ತೆ. ನಂತರ ಓಕೆ, ಯಾವುದೇ ಇನ್ಫಾರ್ಮೇಶನ್ ಅನ್ನ ನಾವು MS ಎಕ್ಸೆಲ್ ಗೆ ಲೋಡ್ ಮಾಡಬಹುದು. ನೀವಿಲ್ಲಿ ನೋಡ್ತಾ ಇರಬಹುದು ಇಂಟರ್ನೆಟ್ ಕನೆಕ್ಷನ್ ನಮ್ಗಿಲ್ಲಿ ಬೇಕಾಗುತ್ತೆ. ನಾನು ಅಬ್ದುಲ್ ಕಲಾಂ ಅವರ ಬಗ್ಗೆ ಇನ್ಫಾರ್ಮೇಶನ್ ಅನ್ನ ತಗೊಂಡಿದ್ದೀನಿ. ನೀವಿಲ್ಲಿ ನೋಡ್ತಾ ಇರಬಹುದು. ನಂತರ ಇಲ್ಲಿ ನೀವು ನೋಡಬಹುದು
ಟೇಬಲ್ 1, ಟೇಬಲ್ 2 ಈ ರೀತಿಯಾಗಿ ಹಲವಾರು ಆಪ್ಷನ್ ನಮ್ಗೆ ಇಲ್ಲಿ ಸಿಗುತ್ತೆ. ಯಾವ ಇನ್ಫಾರ್ಮೇಶನ್ ಅನ್ನ ನೀವು ಇಂಪೋರ್ಟ್ ಮಾಡ್ಕೊಳ್ತಾ ಇದ್ದೀರಾ ಎಕ್ಸೆಲ್ಗೆ ಅದನ್ನ ನಾವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನೀವು ಇಲ್ಲಿ ನೋಡಬಹುದು ಅವಾರ್ಡ್ ಲೀಸ್ಟ್ ಅನ್ನ ನಾನಿಲ್ಲಿ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ನಂತರ ಲೋಡ್, ನೀವಿಲ್ಲಿ ನೋಡಬಹುದು ಯಾವ ರೀತಿಯಾಗಿ ಇನ್ಫಾರ್ಮೇಶನ್ ಲೋಡ್ ಆಗಿದೆ ಅಂತ. ನಾವು ಇದೇ ರೀತಿಯಾಗಿ ಯಾವುದೇ ಒಂದು ವೆಬ್ಸೈಟ್ ಇಂದ ಯಾವುದೇ ಇನ್ಫಾರ್ಮೇಶನ್ ಅನ್ನ ನಾವಿಲ್ಲಿ ತಗೋಬೇಕಂದ್ರೆ ಕಾಪಿ ಪೇಸ್ಟ್ ಸಹ ನಾವಿಲ್ಲಿ ಮಾಡಬಹುದು, ಅಥವಾ ಈ ರೀತಿಯಾಗಿ ನಾವು ಫೈಲ್ ಗಳನ್ನ ಇಂಪೋರ್ಟ್ ಮಾಡ್ಕೋಬಹುದು. ನೆಕ್ಸ್ಟ್ ಆಪ್ಷನ್ ಟೇಬಲ್ ಮತ್ತು ರೇಂಜ್. MS ಎಕ್ಸೆಲ್ ಅಲ್ಲಿ ನಾವು ಯಾವುದೇ ಒಂದು ಟೇಬಲ್ ಅನ್ನ ಇನ್ಸರ್ಟ್ ಮಾಡಿದ್ರೆ ಆ ಟೇಬಲ್ ಇಂದ ನಾವು ಯಾವುದೇ ಒಂದು ಇನ್ಫಾರ್ಮೇಶನ್ ಅನ್ನ ಇಂಪೋರ್ಟ್ ಮಾಡ್ಕೋಬೇಕಂದ್ರೆ ನಾವು ಈ ಆಪ್ಷನ್ ಅನ್ನ ಯೂಸ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಆಪ್ಷನ್ ನಮ್ಗೆ ಇಲ್ಲಿ ಸಿಗುತ್ತೆ ರೀಸೆಂಟ್ ಸೋರ್ಸಸ್. ನೀವಿಲ್ಲಿ ನೋಡಬಹುದು ರೀಸೆಂಟ್ ಆಗಿ ನಾವು ಯಾವ ಇನ್ಫಾರ್ಮೇಶನ್ ಅನ್ನ ಇಂಪೋರ್ಟ್ ಮಾಡ್ಕೊಂಡಿದೀವಿ MS ಎಕ್ಸೆಲ್ ಫೈಲಿಗೆ ಆ ಡೀಟೇಲ್ಸ್ ನಮ್ಗೆ ಇಲ್ಲಿ ಸಿಗುತ್ತೆ. ನೀವಿಲ್ಲಿ ನೋಡಬಹುದು ಅಬ್ದುಲ್ ಕಲಾಂ ಅವರ ವಿಕಿಪೀಡಿಯಾ ನಾನು ಓಪನ್ ಮಾಡಿದ್ದೆ. ನಂತರ ಟೆಕ್ಸ್ಟ್ ಫೈಲ್ ಮತ್ತು MS ವರ್ಕ್ ಬುಕ್. ನಂತರ ಕ್ಲೋಸ್. ನೆಕ್ಸ್ಟ್ ಆಪ್ಷನ್ ನಮ್ಗೆ ಇಲ್ಲಿ ಸಿಗುತ್ತೆ ಎಕ್ಸಿಸ್ಟಿಂಗ್ ಕನೆಕ್ಷನ್ಸ್. ನೀವು ಇಲ್ಲಿ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡಬಹುದು ನಾವು ರೀಸೆಂಟ್ ಆಗಿ MS ಎಕ್ಸೆಲ್ ಅಲ್ಲಿ ಯಾವೆಲ್ಲ ಫೈಲ್ ಗಳನ್ನ ಇಂಪೋರ್ಟ್ ಮಾಡಿದೀವಿ ಮತ್ತು ಡಿಲೀಟ್ ಮಾಡಿದೀವಿ ಎಲ್ಲಾ ಶೀಟ್ ಗಳನ್ನ ನಮ್ಗೆ ಇಲ್ಲಿ ತೋರಿಸ್ತಾ ಇದೆ. ಕ್ಲಿಕ್ ಮಾಡ್ತಾ ಇದ್ದೀನಿ. ನಂತರ ಓಪನ್. ಓಕೆ, ನೀವಿಲ್ಲಿ ನೋಡಬಹುದು ಈ ರೀತಿಯಾಗಿ ಫೈಲ್ ಗಳನ್ನ ನಾವಿಲ್ಲಿ ನೋಡಬಹುದು. ಈ ರೀತಿಯಾಗಿ ನಾವು MS ಎಕ್ಸೆಲ್ಗೆ ಯಾವುದೇ ಒಂದು ಡೇಟಾಬೇಸ್ ಸರ್ವರ್ ಇಂದ ಅಥವಾ ಬೇರೆ ಯಾವುದೇ ಫೈಲ್ ಫಾರ್ಮೆಟ್ ಅಲ್ಲಿ ಸೇವ್ ಮಾಡಿರುವಂತಹ ಇನ್ಫಾರ್ಮೇಶನ್ ಗಳನ್ನ ನಾವಿಲ್ಲಿ MS ಎಕ್ಸೆಲ್ಗೆ ಇಂಪೋರ್ಟ್ ಮಾಡ್ಕೋಬಹುದು.